ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ವೆಸ್ಟರ್ ಕ್ಲಾಕ್ಸ್. ಲಾಸ್ಟ್ ವಿಡಿಯೋ ನೋಡ್ದಂಗೆ ಖಾಲಿ ಮಾಡಿಕೊಂಡು ಲೋಡ್ಗೆ ಬಂದೆ. ಲೋಡ್ ಅಂತೂ ಇನ್ನೂ ಆಗಲಿಲ್ಲ ಗುರು. 2 ದಿನ ವೆಯ್ಟ್ ಮಾಡಿದ್ದೆ. ಒಂದು ದಿನ 2ನೇ ನೈಟು ಇವತ್ತೇನೋ ಕರಿತೀನಿ ಅಂತ ಹೇಳಿದ್ದಾರೆ. 10 ಗಂಟೆ ಆಯಿತು, ಈಗ ಕರೀತಾರೆ ಅಂತ ಹೇಳಿದ್ದಾರೆ. ಬನ್ನಿ ಒಳಗಡೆ ಲೋಡಿಂಗೆಲ್ಲ ಯಾವ ಥರ ನಡೀತೆ ಅಂತ ತೋರಿಸ್ತೀನಿ. ಯಾರು ಹೊಸದಾಗಿ ನೋಡ್ತಿದ್ದಾರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸ್ಟಾರ್ಟ್ ಮಾಡೋಣ ಬನ್ನಿ. ಇವರು ಫ್ಯಾಕ್ಟ್ರಿ ಒಳಗಂತೂ ಬಂದಿದ್ದೀವಿ. ನೋಡಿ, ಅದೇ ಪ್ಯಾಲೆಟ್ ಇರಲಿಲ್ಲ, ಹಚ್ಚಲ ಇದೆಯಲ್ಲ, ಇದೇ ಲೋಡ್ ಮಾಡೋದು ಗಾಡಿಗೆ. ಇಲ್ಲಿ ಲೋಡ್ ಮಾಡೋದಲ್ಲ, ಇಲ್ಲಿ ಕೆಲಸ ಮಾಡೋರು ಯಾವ ಕಲರ್ ಇದಾರೆ ಗೊತ್ತಾ? ಫುಲ್ ಬ್ಲ್ಯಾಕ್ ಆಗಿದ್ದಾರೆ ಗುರು. ಇದೇನು ಬ್ಲ್ಯಾಕ್ ಎಲ್ಲ ಇದು ನೋಡಿ, ಇದೆ ನೋಡಿಸ್ತೀನಿ ನೋಡಿ. ಗಾಡಿಗಂತೂ ಆ ತರ ಪ್ಯಾಕ್ ಮಾಡಿದ್ದಾರೆ ನೋಡಿ. ಯಾವ ತರ ಪ್ಯಾಕ್ ಮಾಡಿದ್ದಾರೆ ಅಂದ್ರೆ ಫುಲ್ ಸೇಫ್ಟಿ. ಏನ್ ಸೇಫ್ಟಿ ಗುರು ನೋಡಿ. ಗಾಡಿಗೆ ಫುಲ್ ಸೈಡು ಮೇಲೆ ಸೈಡ್ ಎಲ್ಲ ಒಂಥರ ಫುಲ್ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ. ಫುಲ್ ಸೇಫ್ಟಿ. ಕ್ರೈನಲ್ಲಿ ಲೋಡ್ ಮಾಡ್ತಾರಂತೆ. ನಾನು ಮೇಲೆ ಉಕ್ ತೆಗಿಬೇಕಂತೆ, ಮತ್ತೆ ಅದು ಕವರ್ ಬರುತ್ತೆ, ಅದು ಪ್ಯಾಕ್ ಮಾಡಬೇಕಂತೆ. ಟೇಪೆಲ್ಲ ಕೊಟ್ಟಿದ್ದಾರೆ, ಅದಕ್ಕೆ ಮೇಲೆ ಬಂದಿದ್ದೀನಿ ನೋಡಿ. ಗಾಡಿಗಂತೂ ಸಿಕ್ಕಾಪಟ್ಟೆ ಸೇಫ್ಟಿ ಮಾಡಿದ್ದಾರೆ. ಆ ಮಾಲು ಏನು ಡ್ಯಾಮೇಜ್ ಆಗಬಾರ್ದು ಅಂತ ನೋಡಿ. ಕೆಳಗಡೆ ಒಂದು ಟಾರ್ಪಲ್ ಹಾಕಿದ್ದೀನಿ ನಮ್ಮದು, ಮತ್ತು ಅದ್ರ ಮೇಲೆ ಒಂದು ಕವರ್ ಹಾಕಿದ್ದಾರೆ. ಸೈಡ್ ನೋಡಿ ಯಾವ ಥರ ಇದು ಮಾಡಿದ್ದಾರೆ. ಅದೇನು ಮೆಟೀರಿಯಲ್ ಅಂತ ಗೊತ್ತಿಲ್ಲ, ಏನೋ ಕೆಮಿಕಲ್ಲು ಪೌಡರು ನೋಡಿ. ಅದೆಲ್ಲ ಬ್ಯಾಗ್ಸ್ ಎಲ್ಲ ಅದೇ. ಒಂದೊಂದು ಬ್ಯಾಗ್ ಬಂದರೆ ಗಾಡಿ ಫುಲ್ ಹೈಟ್ ಬಂದುಬಿಡುತ್ತೆ. ಅದೇ ಒಂದು ಬ್ಯಾಗ್ ತೋರಿಸ್ತೀನಿ ರೀ ಯಾವ ಥರ ನೋಡಿ. ಆ ಬ್ಯಾಗು ಹಾಗೆ ಕೂರಿಸ್ತಾರೆ ಗಾಡಿಯಲ್ಲಿ. ಅದಕ್ಕೂ ಒಂದು ಪ್ಯಾಕ್ ಮಾಡ್ತಾರೆ ಗುರು. ಈಗ ಅಲ್ಲಿ ನೋಡಿ, ಕವರ್ ಪ್ಯಾಕಿಂಗ್ ಮಾಡ್ತಾರೆ. ಅದಕ್ಕೂ ನೋಡಿ, ಕವರ್ ಪ್ಯಾಕ್ ಮಾಡಿ ಮತ್ತೆ ಲೋಡ್ ಮಾಡ್ತಾರೆ. ಮತ್ತು ಗಾಡಿಯಲ್ಲಿ 2 ಟಾರ್ಪಲ್ ಆಗಬೇಕಂತೆ. ಟೋಟಲ್ 3 ಟಾರ್ಪಲ್ ಇದ್ರೇ ಗಾಡಿ ಲೋಡ್ ಆಗುತ್ತೆ ಅಂತ ಹೇಳಿದ್ರು ಪಾರ್ಕಿಂಗಲ್ಲಿ. ಆ ಪ್ಲ್ಯಾಟ್ಫಾರ್ಮ್ಗೆ ಹಾಕಿರೋ ಟಾರ್ಪಲ್ಲು ನಾನು ತರಿಸ್ಕೊಂಡಿದ್ದು. ನನ್ನ ಹತ್ರ ಇದ್ದಿದ್ದೆ ಎರಡು ಅಂದರೆ ಲೋಡ್ ಮಾಡಲ್ಲ ಅಂದರು. ಮತ್ತು ಕೆಳಗಡೆ ಪ್ಲ್ಯಾಟ್ಫಾರ್ಮ್ಗೆ ಹಾಕಿರೋದು ತರಿಸ್ಕೊಂಡೆ ನೋಡಿ. ಟ್ರೈನಲ್ಲಿ ಬರ್ತಾಯಿದ್ದಾರೆ, ಕವರ್ ಪ್ಯಾಕಿಂಗ್ ಮಾಡಿದ್ದಾರೆ ಗಾಡಿ ಒಳಗಡೆ. ಯಪ್ಪ, ಒಂದಂತೂ ಹಾಕಿದ್ದಾರೆ, ಮತ್ತು ಇನ್ನೊಂದು ಬರ್ತಾ ಇದೆ. ಇನ್ನು ಲೋಡಿಂಗ್ ಅಂತೂ ಕಂಪ್ಲೀಟ್ ಆಯಿತು. ನಮ್ಮ ಗಾಡಿಗೆ 1.5 ಅಡಿ 2 ಅಡಿ ಗ್ಯಾಪ್ ಬಂದಿದೆ. ಯಾಕೆ ಅಂದರೆ ಇದು 22 ಫೀಟ್ ಮಾತ್ರ ಅಂತ ಇಲ್ಲಿ ಲೋಡ್ ಆಗೋದು. ಬಟ್ ನಮ್ಮ ಗಾಡಿ 20 ಫೀಟ್ ಇರೋದ್ರಿಂದ ನೋಡಿ, ಇನ್ನೂ ಒಂದು 2 ಬ್ಯಾಗ್ ಕೂರಬೇಕಿತ್ತು, ಆಗಲಿಲ್ಲ. ಅದರಿಂದನೇ 2 ದಿನ ವೆಯ್ಟ್ ಮಾಡಿದ್ದು ನಮ್ಮ ಗಾಡಿ. ಯಾಕೆಂದರೆ ರಿಜೆಕ್ಟ್ ಆಗಿತ್ತು ನಮ್ಮ ಗಾಡಿ. ಮಾಡಲ್ಲ ಅದು 20 ಫೀಟ್ ಗಾಡಿಗೆ ಅಂತ. ಮತ್ತು ಟ್ರಾನ್ಸ್ಪೋರ್ಟ್ ಎಲ್ಲ ಮಾತಾಡಿ ಮಾಡಿದ್ದಾರೆ. ಈಗ 9 ಟನ್ ಲೋಡ್ ಆಗಿದೆ ಅಷ್ಟೇ. ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಟ್ರಾನ್ಸ್ಪೋರ್ಟ್ನವರು ಬಿಲ್ ಕೊಟ್ಟಿಲ್ಲ ಇನ್ನೂ. ಬಿಲ್ ಕೊಟ್ಟರೆ ಬಿಡೋದೆ ನೋಡಿ. ಕಂಪ್ನಿ ಗೇಟಲ್ಲಿ ಹಾಕಿದ್ದೀನಿ ಗಾಡಿ. ಅವ್ರು ಬಿಲ್ ಕೊಟ್ಟರೆ ಹೊರಡೋದೆ. ಇನ್ನೂ ಕೊಡಲಿಲ್ಲ ನೋಡಿ. ಇದೆ ಕಂಪ್ನಿ ಗೇಟು. ಭಯಂಕರ ದೊಡ್ಡದು ಗುರು ಇದು ಕಂಪ್ನಿ. ತಲೆನೇ ಕೆಡ್ಸ್ಕೊಳಲ್ಲ ಯಾರೂ. ಯಪ್ಪ, ಬೇಜಾರಾಗಿದೆ 2 ದಿನದಿಂದ. ಹಾಯ್ ಫ್ರೆಂಡ್ಸ್, ಎಲ್ಲ ಕಂಪ್ಲೀಟ್ ಆಯಿತು. ಬಿಲ್ಲು ಕೊಡ್ತಿದ್ದಾರೆ. ಈಗ ಬಂದಿದ್ದಾನೆ ಗುರು. ಬೆಳಗ್ಗೆ ಲೋಡಾಗಿ ಬಿಲ್ ಕೊಟ್ಟಿರೋದು ಅವ್ನು ಟ್ರಾನ್ಸ್ಪೋರ್ಟ್ನವನು ಈಗ ಬಂದಿದ್ದಾನೆ. ಈಗ ಬಂದು ಕೊಡ್ತೀನಿ ಬನ್ನಿ ಬಿಲ್ಲು ಅಂತ ಹೇಳಿದ್ದಾನೆ. ಅದಕ್ಕೆ ನಾನು ಗಾಡಿ ಎಲ್ಲ ವಾಶ್ ಮಾಡ್ಕೊಂತಿದ್ದೀನಿ. ವಾಶ್ ಮಾಡ್ಕೊಂಡು ಬಿಲ್ ವೇಣು ಹೋಗಿದ್ದಾರೆ ಬಿಲ್ ತೊಗೊಂಬರೋಕ್ಕೆ. ಬಿಲ್ ತೊಗೊಂಬಂದು ಬಿಡೋದೆ. ಚೆನ್ನೈಗೆ ಗುರು ಲೋಡ. ಹೊಸೂರಿಗೆ ಅಂದ್ಕೊಂಡಿದ್ದೆ, ಹೊಸೂರಿಗೆ ಮಾತಾಡ್ಕೊಂಬಂದಿದ್ದು. ಈ ಟ್ರಿಪ್ ಎಲ್ಲ ಈ ಥರನೇ ಆಯಿತು. ಅಲ್ಲಿ ನೋಡಿದ್ರೆ ಒರಿಸ್ಸಾ ಅಂತ ಲೋಡ್ ಮಾಡಿದ್ರು. ಇಲ್ಲಿ ಬಂದರೆ ನೋಡಾದ್ಮೇಲೆ ಅವರು ಕೋಲ್ಕತ್ತಾ ಅಂದರು. ಈಗ ಇಲ್ಲಿ ಹೊಸೂರಿಗೆ ಅಂತ ಬಂದೆ. ಹೊಸೂರು ಕ್ಯಾನ್ಸಲ್ ಆಗಿ ಚೆನ್ನೈಗೆ ಆಗಿದೆ ಲೋಡು. ಈ ಟ್ರಿಪ್ಪು ಎಲ್ಲ ಉಲ್ಟಮ್ ಬಲ್ಟ ಮಾಮೂಲಿ. ಇನ್ನು ವೆಹಿಕಲ್ ಡಿಪಾರ್ಟ್ಮೆಂಟ್ ಅಂದರೆ ಎಲ್ಲ ಮಾಮೂಲಿ. ಈಗ ಬಿಟ್ಟರೆ ಪರವಾಗಿಲ್ಲ ಗುರು. ನಾಳುದ್ದ ಖಾಲಿ ಮಾಡಿಬಿಡ್ತೀವಿ. ಖಾಲಿ ಮಾಡಿ ಅಲ್ಲಿಂದ ಏನಾದರೂ ತುಂಬಬೇಕು. ಚೆನ್ನೈಯಲ್ಲೇನು ಟೆನ್ಷನ್ ಇಲ್ಲ ಲೋಡಿಂಗ್ಗೆ. ಅದೊಂದು ಅನ್ಲೋಡ್ ಆಗಿದ್ದೇನೆ ಲೋಡ್ ಆಗುತ್ತೆ. ಬಟ್ ಇಲ್ಲೇ ನೋಡಿ ಸಮಸ್ಯೆ ಆಗಿದ್ದು.
ಹಾಂ ಬನ್ನಿ ಫ್ರೆಂಡ್ಸ್, ಬಿಲ್ ತಗೊಂಡ್ಬಂದ್ಮೇಲೆ ಹೊರಡೋಣ. ಫುಲ್ ಎಲ್ಲ ಗ್ಲಾಸ್ ಗೀಸ್ ಎಲ್ಲ ಫುಲ್ ನೀಟ್ ಮಾಡಿಬಿಟ್ಟೆ. ಇವರು ಬಾಲಾಜಿ ಟ್ರಾನ್ಸ್ಪೋರ್ಟ್ ಹತ್ರ ಬಂದೆ. ಇವ್ರದ್ದು ಟ್ರಾನ್ಸ್ಪೋರ್ಟ್ದು ಎಲ್ಲರೂ ಬರ್ಕೊಡ್ತಾರೆ. ಎಲ್ಲರೂ ತಗೊಂಡು ಹೊರಡೋಣ. ನೋಡಿ, ಇದು ಲೋಡಿಂಗ್ ಬಿಲ್ಲು ನಮಗೆ ಕಂಪ್ನಿಯಲ್ಲಿ ಕೊಟ್ಟಿರೋದು. ಇದು ಅಲ್ಲಿ ಕಂಪ್ನಿಗೆ ಹೋಗಿ ಇದರಲ್ಲಿ ರಿಸೀಟ್ ತಗೊಳ್ಬೇಕು. ನೋಡಿ, ಇದು ಬಾಡಿಗೆ ಬಿಲ್ಲು 55,000 ಟೋಟಲು. 3,000 ಪೋಂಚು ಮತ್ತು 1,500 ಕಮಿಷನ್ನು ಎಲ್ಲ ಹಿಡ್ಕೊಂಡು 30,500 ರೂಪಾಯಿ ಅಕೌಂಟ್ಗೆ ಹಾಕ್ತಾರಂತೆ. ಹಾಕ್ತಾರೆ, ಏನು ಟೆನ್ಷನ್ ಇಲ್ಲ. ಇವರು ಆಫೀಸ್ ಹತ್ರ ಎಲ್ಲ ಲೆಕ್ಕಾಚಾರ ಮಾಡಿಕೊಂಡು ಆಫೀಸ್ ಹತ್ರದಿಂದ ಬಿಟ್ಟೆ. ಇಲ್ಲೊಂದು 15 ಕಿಲೋಮೀಟ್ರ್ ಪೆಟ್ರೋಲ್ ಬಂಕ್ ಇದೆ ಅಂತೆ ಅವ್ರದ್ದು. ಇಂಡೆಂಟ್ ಅಲ್ಲಿ ಮೆಸೇಜ್ ಮಾಡಿರ್ತೀನಿ, ಅಲ್ಲೋಗಿ ಡೀಸೆಲ್ ಹಾಕ್ಸ್ಕೊಂಡು 20,000ಕ್ಕೆ. ಮತ್ತು ನಾಳೆ ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳಿದ್ದಾರೆ. ಹಾಕ್ತಾರೆ, ಏನು ಟೆನ್ಷನ್ ಇಲ್ಲ. ಬ್ಯಾಲೆನ್ಸ್ ಅಮೌಂಟು ಹೋಗಿ ಅಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಹೊರಡೋಣ ಬನ್ನಿ. ನೋಡಿ, ಇದೇ ಬಂಕ್ ಇಂಡೆಂಟ್ ಕೊಟ್ಟಿರೋದು ಅವರು. ಬಂದು ಇಲ್ಲಿ ಡೀಸೆಲ್ ಫುಲ್ ಮಾಡಿಸ್ಕೊಂಡು ಹೊರಡೋಣ. ಕೋಲ್ಕತ್ತಾಗೆ ಬಾಯ್ ಹೇಳ್ಬಿಟ್ಟು ಹೋಗೋಣ. ಹಂಗೆ ಫುಲ್ ಅಂತೈತು. 40 ಬಿ 5243 ಬಿದು ಬಿ 5243. ಗಾಡಿಗಂತೂ 176 ಲೀಟ್ರು ಪಾಯಿಂಟು 176.7. ಅಮೌಂಟ್ ಬಂದು 16,050 ರೂಪಾಯಿ ಡೀಸೆಲ್ ಇಡ್ಸಿದೆ ಇವರು. ಇನ್ನು ಮಿಕ್ಕಿದ್ದು 20,000 ಅಲ್ಲ, ಇಲ್ಲಿ ಮಿಕ್ಕಿದ್ದು ಕ್ಯಾಶ್ ಕೊಡ್ತಾರೆ. ಈಗ ಫೋನ್ಪೇ ಮಾಡೋ 4,000 ಅಂದರೆ ಮಾಡಲಿಲ್ಲ ಗುರು. 20,000 ಇಂಡೆಂಟ್ ಬರ್ತಿದ್ದಲ್ಲ, 16,050 ರೂಪಾಯಿ ಹಿಡ್ದಿತ್ತು ಡೀಸೆಲ್ಲು. ಇನ್ನು 3,900 ಫೋನ್ಪೇ ಮಾಡೋಂದ್ರೆ ಮಾಡಲಿಲ್ಲ. ಫೋನ್ಪೇಲಿದ್ರೆ ಚೆನ್ನಾಗಿರುತ್ತೆ. ಟೋಲ್ಗೆ ಯಾವುದನ್ನೇ ಎಮರ್ಜೆನ್ಸಿಗೆ ಯಾರಿಗಾದ್ರೂ ಇವರ ಹೋಗೋಣ. ನನ್ನ ಮಗ ಫೋನ್ಪೇ ಮಾಡೋಂದ್ರೆ ಮಾಡಿಲ್ಲಲ್ಲ ಗುರು ಅವನು. ಇವರು ಕೋಲ್ಕತ್ತಾಗೆ ಬಾಯ್ ಹೇಳಿ ಹೊರಡ್ತಾ ಇದ್ದೀವಿ. ನನ್ನ ಡ್ಯೂಟಿ ರಾತ್ರಿ ಊಟ ಮಾಡಿ 1-2 ಗಂಟೆ 3 ಗಂಟೆ ತನಕ ನಾನೇ ಓಡಿಸ್ತೀನಿ. ಮತ್ತೆ ವೇಣುಕೈಗೆ ಕೊಡ್ತೀನಿ. ಕಂಟಿನ್ಯೂಸಲ್ಲಿ 2-3 ದಿನವೂ ಅದೇ ಥರ ಮಾಡಿದೆ. ಬರಬೇಕಾದ್ರೂ ಮತ್ತು ಹೋಗ್ಬೇಕಾದ್ರೂ ಅದೇ. ಮತ್ತು ಅವನು 3 ಗಂಟೆಯಿಂದ ಬೆಳಗ್ಗೆ 10 ಗಂಟೆ ಓಡಿಸ್ತಾನೆ. ಮತ್ತು 10 ಗಂಟೆಯಿಂದ ನಾನು ಮತ್ತೆ 1-2 ಗಂಟೆ ತನಕ ಓಡಿಸ್ತೀನಿ. ಹೀಗೆ ಪರವಾಗಿಲ್ಲ. ನಾವೊಂದೊಂದು 100 ಕಿಲೋಮೀಟ್ರ್ 400 ಕಿಲೋಮೀಟ್ರ್ ಒಬ್ಬೊಬ್ಬರು ಓಡಿಸಿ ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ವಿ. ಕಾಂಬಿನೇಷನ್ ಸೂಪರ್ ಆಗಿದೆ. ಡ್ರೈವಿಂಗ್ ಮಾತ್ರ ಏನು ಪರ್ಫೆಕ್ಟ್ ಆಗಿದೆ. ಸ್ವಲ್ಪ ಅಡುಗೆ ಮಾಡ್ಕೊಳೋದು ಎಲ್ಲ ಸ್ವಲ್ಪ ತೊಂದರೆ. ಅವನಿಗೂ ಮಾಡೋದು ಬರೋಲ್ಲ, ನನಗೂ ಮಾಡೋದು ಬರೋಲ್ಲ. ಅದೇ ಸ್ವಲ್ಪ ಸಮಸ್ಯೆ. ಇನ್ನೇನು ಡ್ರೈವಿಂಗ್ ಅಂತೂ ಏನು ಸಮಸ್ಯೆ ಇಲ್ಲ. 3,000 ಅಲ್ಲ 5,000 ಕಿಲೋಮೀಟ್ರ್ ಹೋದ್ರೂ ಡ್ರೈವಿಂಗ್ ಟೆನ್ಷನ್ನೇ ಇಲ್ಲ. ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಸೂಪರಾಗಿದೆ. ಬಟ್ ಅಡುಗೆ ಮಾಡ್ಕೊಳೋದೇ ಸ್ವಲ್ಪ ಸಮಸ್ಯೆ. ಅವನಿಗೂ ಬರೋಲ್ಲ, ನನಗೂ ಏನು ಅಂದರೆ ನಾನೇನು ಟೊಮಟೊ ರಸ ಚಿತ್ರಾನ್ನ ಎಲ್ಲ ಮಾಡ್ತೀನಿ. ಬಟ್ ಉಪ್ಪು ಹಾಕಿದ್ರೆ ಖಾರ ಹಾಕಲ್ಲ. ಹಂಗೆ ಸ್ವಲ್ಪ ಅದು ಐಡಿಯಾ ಇಲ್ವಲ್ಲ, ಅದರಿಂದ ಅಡುಗೆ ಮಾಡೋದು ಸ್ವಲ್ಪ ಸಮಸ್ಯೆ. ಬನ್ನಿ ಹೊರಡೋಣ ಬನ್ನಿ. ಇವರು ಕೋಲ್ಕತ್ತಾದಲ್ಲಿ ವೆಸ್ಟ್ ಬೆಂಗಾಲ್ ಎಂಟ್ರಿ ಆಗ್ತಾನೆ ಆರೋನೆಲ್ಲ ಚೆಕ್ ಮಾಡ್ತಾರೆ. ಆರೋನೆಲ್ಲ ಬಿಚ್ಚಿಬಿಟ್ಟು ಇಟ್ಬಿಟ್ಟಿದೆ ನೋಡಿ. ಗಡ್ಡೆ ಎಲ್ಲ ಬಿಚ್ಚಿಬಿಟ್ಟಿದೆ ನೋಡಿ. ಈಗ ಬಂದು ಫಿಟ್ ಮಾಡ್ಕೊಂಡೆ. ಅಲ್ಲಿ ಆರೋನ್ ಇದ್ರೆ ಸಾಕು 2,000-3,000 ಹಿಂಗೆ ಫೈನ್ ಹಾಕ್ಬಿಡ್ತಾರೆ. ಅದಕ್ಕೆ ತೆಗೆದುಬಿಟ್ಟಿದೆ ಫುಲ್. ಕಟ್ಟೆ ತೆಗೆದುಬಿಟ್ಟಿದೆ. ಟೆನ್ಷನ್ ಇಲ್ಲ, ಹೆಂಗೆ ಬೇಕಾದ್ರೆ ಹಂಗೆ ಹೋಗ್ಬೋದು. ವೆಸ್ಟ್ ಬೆಂಗಾಲ್ ಬಿಟ್ಟು ಒರಿಸ್ಸಾ ಎಂಟ್ರಿ ಆಗಿದ್ದೀನಿ. ಒರಿಸ್ಸಾದಲ್ಲಿ ಬರ್ತಿದ್ದೀನಿ. ಅಲ್ಲಿಸಿ ಒಂದು ಫಿಟ್ ಮಾಡ್ಕೊಂಬಿಟ್ಟೆ. ಹೋಗೋಣ. ಟೈಮು 2:15 ಆಯಿತು. ಭುವನೇಶ್ವರಿನ 200 ಕಿಲೋಮೀಟ್ರ್ ಇದೆ ಭುವನೇಶ್ವರಿ. ಇನ್ನೇ ಆರಾಮಾಗಿ ಹೋಗೋಣ. ಇನ್ನೊಂದು ಹಾಫ್ ಆನ್ ಅವರ್ 1 ಅವರ್ ಓಡಿಸ್ಬಿಟ್ಟು ವೇಣಗೆ ಎಬ್ಬರ್ಸ್ಬಿಟ್ಟು ಕೊಟ್ಬಿಡೋದೆ. ವೇಣ ಆಲ್ರೆಡಿ ಮಲಗಿದ್ದಾರೆ. ಇವರು ಡ್ಯೂಟಿ ಎಕ್ಸ್ಚೇಂಜ್ ಆಯಿತು. ಅಣ್ಣ ಎಬ್ಬರ್ಸ್ಬಿಟ್ಟು ಟೀ ಅಂಗಡಿ ಹತ್ರ ಟೀ ಕುಡ್ದು ಗಾಡಿ ಓಡಿಸ್ತಿದ್ದಾನೆ. ನನ್ನ ಸೈಡಲ್ಲಿ ಕೂತಿದ್ದೀನಿ. ಈಗ ಮಲಗಿದ್ರೆ
ಒಂದು 8 ಗಂಟೆ 9 ಗಂಟೆ ತನಕ ಮಲಗೋದು, ಮತ್ತೆ ಅಷ್ಟೇ ನಿದ್ದೆ ಬರೋಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇದ್ದೆ 8:30 ಟೈಮು. ಎಲ್ಲಾದರೂ ತಿಂಡಿ ಮಾಡೋಕ್ಕೆ ನಿಲ್ಲಿಸ್ಬೇಕು. ವೇಣು ಓಡಿಸ್ತಿದ್ದಾರೆ ಗಾಡಿ. ಎಲ್ಲಾದರೂ ತಿಂಡಿ ಮಾಡೋಕ್ಕೆ ನಿಲ್ಲಿಸೋಣ. ಮತ್ತು ಈ ಕೋಲ್ಕತ್ತಾ ಅಂತಾರೆ ಗುರು, ಆ ಥರ ಈ ಥರ ಅಂತ. ನಮಗೇನು ಆ ಥರ ಫೀಲೇ ಆಗಲಿಲ್ಲ. ಇದೇ ಫಸ್ಟ್ ಟೈಮ್ ಬಂದಿದ್ದು, ಬಟ್ ನಮಗೇನು ಆ ಥರ ಫೀಲ್ ಆಗಲಿಲ್ಲ. ಆರಾಮಾಗಿದೆ. ಕೆಲವ್ರು ಅಂತಾರೆ ಏನೋ ಹಾಗೆ ಹೀಗೆ ಪ್ರಾಬ್ಲಮ್ ಅಂತ. ನಮಗೇನು ಆ ಥರ ಪ್ರಾಬ್ಲಮ್ ಏನಿಲ್ಲ ಗುರು. ತಿಂಡಿ ಮಾಡಿದ್ವಿ, ಒಂದು 2 ಇಡ್ಲಿ ಒಂದು ದೋಸೆ ತಗೊಂಡು ತಿಂದ್ಬಿಟ್ಟು ಬಿಟ್ಟಿದ್ದೀವಿ. ಆರಾಮಾಗಿ ಹೋಗೋಣ. ಒರಿಸ್ಸಾ ಬಾರ್ಡ್ರು ಬಿಟ್ಟು ಪಾಸ್ ಆಗಿದ್ದೀವಿ ಆಂಧ್ರಾಗೆ. ಆಂಧ್ರದಲ್ಲಿ ಹೋಗ್ತಾಯಿದ್ದೀವಿ. ಇನ್ನೂ ವೈಜಾಗ್ಗೂ ಒಂದು 180-200 ಇರಬೇಕು. ಸಿಕ್ಕಾಪಟ್ಟೆ ಬಿಸಿಲಿದೆ ಗುರು. ಬಿಸಿಲಲ್ಲಂತೂ ಈ ರೋಡಲ್ಲಿ ಓಡಿಸೋದಕ್ಕೆ ಸ್ವಲ್ಪ ಹಿಂಸೆ. ಬಟ್ ರೋಡ್ ಮಾತ್ರ ಸೂಪರಾಗಿದೆ. ಎಲ್ಲೂ ಏನಿಲ್ಲ ಪ್ರಾಬ್ಲಮ್ಮು. ರೋಡೆಲ್ಲ ಚೆನ್ನಾಗಿದೆ. ಆರಾಮಾಗಿ ಗಾಡಿ ಟಾಪ್ ಆ್ಯಂಡ್ ಟಾಪಲ್ಲಿ ಓಡುತ್ತೆ. ಸಮಸ್ಯೆ ಏನು ಅಂದರೆ ಈ ಬಿಸಿಲಲ್ಲಿ ಜರ್ನಿ ಆಗೋಲ್ಲ ಈ ರೋಡಲ್ಲಿ ಅಷ್ಟೇ. ಆರಾಮಾಗಿ ಟೆನ್ಷನ್ ಇಲ್ದಲ್ಲ ಬರಬೇಕು. ಹೋಗ್ಬೇಕಾದ್ರೆ ಸ್ವಲ್ಪ ಹಿಂಸೆ, ಅಂದರೆ ಸ್ವಲ್ಪ ಟೈಮಿಂಗ್ ಇರುತ್ತಲ್ಲ ಕಚ್ಚಾ ಮಾಲು, ಅದರಿಂದ ಬರಬೇಕಾದ್ರೆ ಆರಾಮಾಗಿ ಬರ್ಬೋದು. ಇವರು ಆಂಧ್ರದಲ್ಲಂತೂ ಊಟ ಮಾತ್ರ ಸೂಪರಾಗಿರುತ್ತೆ. ರೈಸು ಮತ್ತು ಪಪ್ಪು, ಸಾಂಬಾರು ಮತ್ತು ಪಲ್ಯ, ಮೊಸರು ಎಲ್ಲ ಕೊಡ್ತಾರೆ. ಅದಕ್ಕೆ ಅಡುಗೆನೇ ಮಾಡ್ಕೊಂಡಿಲ್ಲ, ಹೋಟ್ಲಲ್ಲೇ ಊಟ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇಲ್ಲೆಲ್ಲ ಅಡುಗೆ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಹೋಟ್ಲಲ್ಲೇ ತಿನ್ಕೊಂಡು ಗಾಡಿಯಲ್ಲಿ ನಿಲ್ಲಿಸಿ ಈ ಹೋಟ್ಲಿಗೆ ಊಟಕ್ಕೆ ಬಂದ್ವಿ. ಇವರು AC ಒಳಗಡೆ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಊಟ ಮಾಡಿ ಹೊರಗಡೆ ಬಂದರೆ ಬಿಸಿಲಿಗಂತೂ ಇರೋದಕ್ಕಾಗ್ತಿಲ್ಲ. ತಣ್ಣಗಿತ್ತು ಒಳಗಡೆ ಅಲ್ವಾ AC-ಗೆ. ಹೊರಗಡೆ ಬಂದರೂ ಸಿಕ್ಕಾಪಟ್ಟೆ ಬಿಸಿ. ಯಪ್ಪ, ಪರವಾಗಿಲ್ಲ, ಊಟ ಚೆನ್ನಾಗಿದೆ ಗುರು. 100 ರೂಪಾಯಿ ತಗೊಂಡಿದ್ದಾರೆ ಒಂದು ಊಟಕ್ಕೆ. ಸೂಪರಾಗಿತ್ತು. ಗುರು, ನಾನು ಊಟ ಮಾಡಿ ಮಲಗಿದಷ್ಟೇ. ಈಗ ಟೈಮ್ ಬಂದು 8:30 ಆಯಿತು. ಈಗ ಇದ್ದಿದ್ದೀನಿ, ಒಳ್ಳೆ ನಿದ್ದೆ ಮಾಡಿದ್ದೀನಿ. ನಮ್ಮ ವೇಣು ಅಂತೂ ಚೆನ್ನಾಗಿ ಬೈಕೊಂಡಿರ್ತಾನೆ, ನನ್ನ ಮಗ ತಿಂದ್ಬಿಟ್ಟು ಮಲಗಿಬಿಟ್ಟ ಅಂತ. ಅವನೇ ಗಾಡಿ ಓಡಿಸಿದ್ದಾನೆ. ಏಕೆಂದರೆ ಮಧ್ಯಾಹ್ನ ಟೈಮ್ ಬಿಸಿಲಲ್ಲಿ ಊಟ ಮಾಡಿದ್ರೆ ಸ್ವಲ್ಪ ನಿದ್ದೆ ಬಂದುಬಿಡುತ್ತೆ. ಅದಕ್ಕೆ ನಾನು ಚೆನ್ನಾಗಿ ನಿದ್ದೆ ಹೋಗ್ಬಿಟ್ಟಿದ್ದೀನಿ. ಈಗ ವಿಜಯವಾಡ ಹತ್ತತ್ರ ಇದ್ದೀವಿ. ಇನ್ನೇನು ಮಾರ್ನಿಂಗ್ ಅಷ್ಟೊತ್ತಿಗೆ ಚೆನ್ನೈಗೆ ಹೋಗ್ಬೇಕು. ಇಲ್ಲಿ ಆಂಧ್ರದಲ್ಲಿ ಆಂಜನೇಯ ಸ್ಟ್ಯಾಚ್ಯುಗಳು ಸೂಪರಾಗಿ ಕಟ್ಟಿದ್ದಾರೆ ಇವರು. ಎಲ್ಲಾದರೂ ಹೋಗಲಿ, ಆಂಜನೇಯನ ವಿಗ್ರಹಗಳು ಮಾತ್ರ ಸಖತ್ ದೊಡ್ಡದಾಗಿ ಕಟ್ಟಿರ್ತಾರೆ ಎಲ್ಲ ಕಡೆನೂ. ಆಲ್ಮೋಸ್ಟ್ ನಾನು ಸುಮಾರು ಜಾಗದಲ್ಲಿ ನೋಡಿದ್ದೀನಿ, ಎಲ್ಲ ಆಂಧ್ರದಲ್ಲೇ ನೋಡಿದ್ದೀನಿ. ಜಾಸ್ತಿ ಕಟ್ಟಿದ್ದಾರೆ ಆಂಧ್ರದಲ್ಲಿ. ನಮ್ಮ ಕರ್ನಾಟಕದಲ್ಲಿ ಇದ್ದಾವೆ, ಬಟ್ ಭಾರಿ ದೊಡ್ಡವೆಲ್ಲ ಈ ಕಡೆನೇ ಇದ್ದಾವೆ ನೋಡಿ. ಇವರು ನಾನು ಈಗ ನಲ್ಲೂರು ಹತ್ತತ್ರ ಇದ್ದೀನಿ. ಟೈಮ್ ಬಂದು 2 ಗಂಟೆ ಆಯಿತು. 3 ಗಂಟೆ 2:30 ಆಯಿತು. ಒಂದು ಹೋಗೋಣ ಆರಾಮಾಗಿ. ಇನ್ನೊಂದು ಚೆನ್ನೈ ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ ಎಲ್ಲ ಒಂದು 150-180 ಕಿಲೋಮೀಟ್ರ್ ಇರಬೇಕು. ಇಲ್ಲ ಬರೋ 200 ಇರಬೇಕು. ಬನ್ನಿ ಆರಾಮಾಗಿ. ಇನ್ನೊಂದು ಹಾಫ್ ಆನ್ ಅವರ್ ಓಡಿಸ್ಬಿಟ್ಟು ವೇಣು ಕೈ ಕೊಟ್ಬೇಡ, ಅವನೇ ತೊಗೊಂಡೋಗಿ ಚೆನ್ನೈಯಲ್ಲಿ ಅನ್ಲೋಡಿಂಗ್ ಪ್ಲ್ಯಾಂಟಲ್ಲಿ ನಿಲ್ಲಿಸ್ಬಿಡ್ತಾನೆ. ನಾಳೆ ಖಾಲಿ ಮಾಡ್ಕೊಂಡು ಏನೋ ಮಾಡೋಣ. ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಕಂಪ್ನಿ ಹತ್ರ ಬಂದ್ವಿ. ನೋಡಿ, ಇದೇ ಕಂಪ್ನಿ. ಗಾಡಿಗಳು ಇಲ್ಲಿ 2-3 ದಿನ ಆಗಿದೆ. ಒಬ್ಬರು ಗಾಡಿಗಳು ಬಂದು ಅಲ್ಲಿಂದನೇ ಅದೇ ಸೇಮ್ ಲೋಡ್ ಬಂದಿರೋ ಗಾಡಿಗಳೇ ಇದ್ದಾವೆ. ಅನ್ಲೋಡ್ ಅಂತೂ ಏನು ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಮಾತ್ರ 3 ಟೈಮು ಊಟ ಅವರೇ ಕೊಡ್ತಾರಂತೆ. ಅಲ್ಲ, ಕೊಡ್ತಾರೆ ಆಲ್ಮೋಸ್ಟ್. ನೋಡಿ, ನಾನು ತಗೊಂಡಿದ್ದೀನಿ. ತಿಂಡಿ ತಗೊಂಡು ಹೋಗ್ತಾ ಇದ್ದೀನಿ ಗಾಡಿ ಹತ್ರ. ಒಳ್ಳೆ ಊಟ ಗುರು. ಒಳ್ಳೆ ಚಪಾತಿ, ರೈಸು ಮತ್ತು 2 ಥರ ಪಲ್ಯ ಎಲ್ಲ ಕೊಟ್ಟಿದ್ದಾರೆ. ಊಟದ ಸಮಸ್ಯೆ ಇಲ್ಲ. ಮತ್ತು ಅನ್ಲೋಡು ಮಾಡ್ತಾರೋ ನಾಳೆ ಮಾಡ್ತಾರೋ ಗೊತ್ತಿಲ್ಲ. ಬನ್ನಿ ನೋಡೋಣ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರು ಹೊಸದಾಗಿ ನೋಡ್ತಿದ್ರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಇಲ್ಲೇನೇ ಶೂಟ್ ಮಾಡೋಣ. ಎಲ್ಲರಿಗೂ ಬಾಯ್.